ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರುವಂತಹ ಘಟನೆ ತಾಲೂಕಿನ ಬಳಿಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಬೆಳಗ್ಗೆ ಹಾರಿಸಿದ್ದ ರಾಷ್ಟ್ರಧ್ವಜವನ್ನು ಸೋಮವಾರದವರೆಗೂ ಹಾರಾಡಲು ಬಿಡಲಾಗಿದೆ. ಸುಮಾರು 40 ಗಂಟೆಗೂ ಹೆಚ್ಚು ಕಾಲ ರಾಷ್ಟ್ರಧ್ವಜ ಹಗಲು ರಾತ್ರಿ ಹಾರಾಡಿದೆ. ಇಷ್ಟಾದರೂ ಕೂಡ ಸಿಬ್ಬಂದಿಗಳು ಹಾಗೂ ಪಿಡಿಒ ಬೇಜವಾಬ್ದಾರಿ ಕಾರಣ ರಾಷ್ಟ್ರಧ್ವಜಕ್ಕೆ ಅವಮಾನ ಉಂಟಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆ ಕಾರ್ಯಕರ್ತರು ಗ್ರಾಮಕ್ಕೆ ಧಾವಿಸಿದಾಗ ರಾಷ್ಟ್ರಧ್ವಜವು ಅನಾಥವಾಗಿ ಹಾರಾಡುತ್ತಿರುವ ದೃಶ್ಯವನ್ನು ಕಂಡುಬಂತು. ಈ ಸಂಬಂಧ ಅನೇಕರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಶನಿವಾರ ಮುಂಜಾನೆ ಕಾರ್ಯಾಲಯದ ಅವಧಿಯಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಿದ್ದು, ಸಂಜೆ ಸೂರ್ಯಾಸ್ತದ ಸಮಯದ ಮುಂಚೆ ಧ್ವಜವನ್ನು ಇಳಿಸುವ ಬದಲು ಮನೆಗೆ ಮರಳಿದ್ದು, ಭಾನುವಾರ ರಜವಾದ ಹಿನ್ನೆಲೆ ರಾಷ್ಟ್ರಧ್ವಜ 2 ದಿನ ಹಾರಾಡಿ ಅವಘಡಕ್ಕೆ ಕಾರಣವಾಗಿದೆ. ಗ್ರಾಮದ ಹೃದಯ ಭಾಗದಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ರಾಷ್ಟ್ರಧ್ವಜವು ಕಾಲದ ಮಿತಿ ಇಲ್ಲದೆ ಹಾರಾಡುತ್ತಿರುವ ವಿಷಯ ಚರ್ಚೆಗೆ ಗ್ರಾಸವಾಗಿದ್ದು, ದೇಶ ಪ್ರೇಮಿಗಳು ಕೆರಳಿಸಿದೆ. ಈ ಅವಘಡಕ್ಕೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಧ್ವಜದ ಜವಾಬ್ದಾರಿ ಹೊತ್ತಿರುವ ಸಿಬ್ಬಂದಿಯೇ ನೇರ ಕಾರಣ. ಇವರನ್ನು ತಕ್ಷಣ ಅಮಾನತು ಮಾಡುವಂತೆ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ.